ಆರಂಭದಲ್ಲಿ ಸ್ವರ್ಗದಲ್ಲಿ ಕತ್ತಲೆ ಇರಲಿಲ್ಲ. ಅಲ್ಲಿ ಮಹಿಮೆ ಮಾತ್ರ ಇತ್ತು, ಬೆಳಕು ಮಾತ್ರ ಇತ್ತು. ಆ ಬೆಳಕಿನ ಮಧ್ಯೆ ಒಬ್ಬನು ನಿಂತಿದ್ದ. ಅವನ ಹೆಸರು ಲೂಸಿಫರ್. ಅವನು ಸಾಮಾನ್ಯ ದೇವದೂತನಲ್ಲ. ಅವನ ಮೇಲೆ ಮಹಿಮೆಯ ಅಲಂಕಾರ ಇತ್ತು. ಅವನ ಸುತ್ತ ಬೆಳಕು ಚಲಿಸುತ್ತಿತ್ತು. ಸ್ವರ್ಗದ ಸೌಂದರ್ಯ ಅವನೊಳಗೆ ಪ್ರತಿಬಿಂಬವಾಗಿತ್ತು. ಯಾವ ಪತನವೂ ಇರಲಿಲ್ಲ, ಯಾವ ಬಂಡಾಯವೂ ಇರಲಿಲ್ಲ. ಎಲ್ಲವೂ ಪರಿಪೂರ್ಣವಾಗಿತ್ತು. ಆದರೆ ಪತನಗಳು ಹೊರಗಿನಿಂದ ಆರಂಭವಾಗುವುದಿಲ್ಲ. ಅವು ಹೃದಯದಲ್ಲಿ ಹುಟ್ಟುತ್ತವೆ, ನಿಧಾನವಾಗಿ, ಕಾಣದಂತೆ, ಮೌನವಾಗಿ. ಒಂದು ದಿನ ಲೂಸಿಫರ್ನ ಕಣ್ಣುಗಳು ಮೇಲಿದ್ದ ಮಹಿಮೆಯಿಂದ ತನ್ನ ಮೇಲೆಗೆ ತಿರುಗಿದವು. ಅವನು ತನ್ನ ಸೌಂದರ್ಯವನ್ನು ನೋಡಿದನು, ತನ್ನ ಸ್ಥಾನವನ್ನು ನೋಡಿದನು, ತನ್ನ ಮಹಿಮೆಯನ್ನು ನೋಡಿದನು. ಮತ್ತು ಅಲ್ಲೇ ಮೊದಲ ಬದಲಾವಣೆ ಆರಂಭವಾಯಿತು. ಸ್ವರ್ಗ ಇನ್ನೂ ಅದೇ ಆಗಿತ್ತು. ಬೆಳಕು ಇನ್ನೂ ಹೊಳೆಯುತ್ತಿತ್ತು. ದೇವದೂತರು ಇನ್ನೂ ಮಹಿಮೆಯಲ್ಲಿ ನಿಂತಿದ್ದರು. ಆದರೆ ಲೂಸಿಫರ್ ಬದಲಾಗುತ್ತಿದ್ದನು. ಮೊದಲು ಆಲೋಚನೆ ಬದಲಾಗಿದೆ, ನಂತರ ಹೃದಯ ಬದಲಾಗಿದೆ. ಅದಾದ ಮೇಲೆ ದಾರಿಯೇ ಬದಲಾಗತೊಡಗಿತು. ಅವನೊಳಗೆ ಒಂದು ಆಸೆ ಬೆಳೆದಿತ್ತು. ಹೆಚ್ಚು ಎತ್ತರ, ಹೆಚ್ಚು ಮಹಿಮೆ, ಹೆಚ್ಚು ಸ್ಥಾನ. ಆದರೆ ಅಹಂಕಾರಕ್ಕೆ ಒಂದು ಸಮಸ್ಯೆ ಇದೆ. ಅದು ಪಡೆದದ್ದನ್ನು ನೋಡುವುದಿಲ್ಲ, ಇನ್ನೂ ಪಡೆಯಬೇಕಾದದ್ದನ್ನು ಮಾತ್ರ ನೋಡುತ್ತದೆ. ನಂತರ ಆ ಕ್ಷಣ ಬಂತು. ಸ್ವರ್ಗ ಮೌನವಾಗಿತ್ತು. ಬೆಳಕು ಹೆಚ್ಚಾಗುತ್ತಿತ್ತು. ಮಹಿಮೆ ಆಕಾಶವನ್ನೇ ತುಂಬಿತ್ತು. ಆದರೆ ಲೂಸಿಫರ್ನ ಹೃದಯ ಈಗ ಹಿಂದಿನಂತಿರಲಿಲ್ಲ. ಮತ್ತು ಒಂದು ಕ್ಷಣದಲ್ಲಿ ಇತಿಹಾಸ ಬದಲಾಯಿತು. ಸ್ವರ್ಗದ ಬೆಳಕಿನಲ್ಲಿ ನಡೆದವನು ಆಕಾಶದಿಂದ ಮಿಂಚಿನಂತೆ ಬಿದ್ದನು. ಅವನು ಕೆಳಗೆ ಇಳಿಯುತ್ತಿದ್ದನು. ಆದರೆ ಪತನ ಅಲ್ಲಿ ಮುಗಿಯಲಿಲ್ಲ. ಮಹಿಮೆಯೂ ಒಡೆಯತೊಡಗಿತು. ಅವನನ್ನು ಅಲಂಕರಿಸಿದ್ದ ಕಲ್ಲುಗಳು ತಮ್ಮ ಬೆಳಕನ್ನು ಕಳೆದುಕೊಂಡವು. ಅವನ ಸುತ್ತ ಇದ್ದ ಪ್ರಕಾಶ ಒಂದೊಂದು ತುಂಡಾಗಿ ದೂರವಾಗತೊಡಗಿತು. ಅವನು ಬಿದ್ದನು, ಮತ್ತೆ ಬಿದ್ದನು, ಇನ್ನೂ ಕೆಳಗೆ ಇಳಿಯುತ್ತಿದ್ದನು. ಮೇಲಿದ್ದ ಸ್ವರ್ಗ ಇದೀಗ ದೂರವಾಗುತ್ತಿತ್ತು. ಬೆಳಕು ಸಣ್ಣವಾಗುತ್ತಿತ್ತು, ಮಹಿಮೆ ಮಸುಕಾಗುತ್ತಿತ್ತು. ಮತ್ತು ಲೂಸಿಫರ್ ಇನ್ನೂ ಹಿಂದಿನವನಾಡಿರಲಿಲ್ಲ. ಅವನು ತನ್ನ ಬೆಳಕನ್ನು ಕಳೆದುಕೊಂಡಿದ್ದನು, ತನ್ನ ಮಹಿಮೆಯನ್ನು ಕಳೆದುಕೊಂಡಿದ್ದನು. ಆದರೆ ತನ್ನ ಇಚ್ಛೆಯನ್ನಲ್ಲ. ಅವನು ಒಬ್ಬನೇ ಇರಲಿಲ್ಲ, ಅವನ ಹಿಂದೆ ಬಂದವರೂ ಇದ್ದರು. ಒಮ್ಮೆ ಸ್ವರ್ಗ ನೋಡಿದವರು, ಈಗ ಪತನದ ದಾರಿಯಲ್ಲಿ ನಿಂತವರು. ನಂತರ ಮೌನ ಬಂತು. ಗಾಳಿ ಮಾತ್ರ ಉಳಿಯಿತು, ಕತ್ತಲೆ ಮಾತ್ರ ಉಳಿಯಿತು. ಅವನು ಎದ್ದನು, ಮೇಲೆ ನೋಡಿದನು. ಸ್ವರ್ಗ ಇನ್ನೂ ಅಲ್ಲೇ ಇತ್ತು, ಆದರೆ ಅದು ಈಗ ಅವನಿಗಲ್ಲ. ಮತ್ತೆ ಅವನು ಕೆಳಗೆ ನೋಡಿದನು. ದೂರದಲ್ಲಿ ಒಂದು ಲೋಕ ಹೊಳೆಯುತ್ತಿತ್ತು. ಭೂಮಿ, ಈಡೆನ್. ಮಾನವನು ಇನ್ನೂ ಪಾಪವನ್ನು ಅರಿತಿರಲಿಲ್ಲ. ಆದರೆ ಕತ್ತಲೆ ಈಗಾಗಲೇ ಹೊರಟಿತ್ತು.